ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಗೋವಾ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ಬೀಚ್ಗಳು, ಪಾರ್ಟಿ, ನೈಟ್ ಲೈಫ್ ಮತ್ತು ಮಜಾ ಅಲ್ವಾ. ಆದರೆ ಗೋವಾದಲ್ಲಿ ಶಾಂತವಾದ ಫ್ಯಾಮಿಲಿ ಜೊತೆ ಕೂತು ಆರಾಮವಾಗಿ ಊಟ ಮಾಡೋಕೆ ಒಂದು ಸೂಪರ್ ಜಾಗ ಇದ್ರೆ ಹೇಗಿರುತ್ತೆ. ಇವತ್ತು ನಾವು ಬಂದಿರೋದು ಸೌತ್ ಗೋವಾದ ಹಿಡನ್ ಜೆಮ್ ರೆಸ್ಟೋರೆಂಟ್ಗೆ. ಇಲ್ಲಿ ನಿಮಗೆ ಸಿಗೋದು ಪಕ್ಕಾ ಗೋವನ್ ಸ್ಟೈಲ್ ಫುಡ್, ವಿಲೇಜ್ ವೈಬ್ಸ್, ಫ್ಯಾಮಿಲಿ ಫ್ರೆಂಡ್ಲಿ ಆಂಬಿಯನ್ಸ್ ಮತ್ತು ಬಜೆಟ್ ಬೆಲೆಯಲ್ಲಿ ಅದ್ಭುತ ಟೇಸ್ಟ್ ಅನ್ನ ನೀವು ಇಲ್ಲಿ ಪಡಿಬಹುದು. ಹಾಗಾದ್ರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಈ ಜಾಗ ನಿಮ್ಮ ಮುಂದಿನ ಗೋವಾ ಟ್ರಿಪ್ ಲೀಸ್ಟ್ ನಲ್ಲಿ ಖಂಡಿತ ಸೇರುತ್ತೆ. ಮೊದಲಿಗೆ ಇದರ ಲೊಕೇಶನ್ ಬಗ್ಗೆ ಮಾತಾಡೋಣ. ಈ ಸುಂದರ ರೆಸ್ಟೋರೆಂಟ್ ಇರೋದು ಸೌತ್ ಗೋವಾದ ಚಿಂಚಿನಿಮ್ ಅನ್ನೋ ಶಾಂತವಾದ ಹಳ್ಳಿಯಲ್ಲಿ. ಮಡ್ಗಾಂವ್ ಹತ್ತಿರವೇ ಇರುವುದರಿಂದ ಹುಡುಕೋದು ಕೂಡ ತುಂಬಾ ಸುಲಭ. ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇರೋದ್ರಿಂದ ಟ್ರಾವೆಲ್ ಮಾಡೋರಿಗೆ ಇದು ಒಂದು ಪರ್ಫೆಕ್ಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಫ್ಯಾಮಿಲಿ ಟ್ರಿಪ್ ಇರಲಿ, ಫ್ರೆಂಡ್ಸ್ ಜೊತೆ ಗೋವಾ ರೈಡ್ ಇರಲಿ, ಇಲ್ಲಿ ಒಮ್ಮೆ ಸ್ಟಾಪ್ ಕೊಟ್ರೆ ಸಾಕು, ಮತ್ತೆ ಮತ್ತೆ ಬರೋ ಮನ್ಸಾಗತ್ತೆ. ನೀವು ಇಲ್ಲಿಗೆ ಬರಬೇಕಾದ್ರೆ ಗೂಗಲ್ ಮ್ಯಾಪ್ಸ್ ನಲ್ಲಿ ವಿಲೇಜ್ ನೆಸ್ಟ್, ದ ವಿಲೇಜ್ ಬಾರ್ ರೆಸ್ಟೋರೆಂಟ್ ಅಂತ ಸರ್ಚ್ ಮಾಡಿದ್ರೆ ಸುಲಭವಾಗಿ ಸಿಗತ್ತೆ. ಇದರ ಹೆಸರು ವಿಲೇಜ್ ಗೇಟ್ ಅಂತ. ಫ್ರೆಂಡ್ಸ್, ಈ ಜಾಗದ ದೊಡ್ಡ ಹೈಲೈಟ್ ಅಂದ್ರೆ ಇಲ್ಲಿನ ವಿಲೇಜ್ ವೈಬ್ಸ್. ಸಿಟಿ ರಶ್, ಟ್ರಾಫಿಕ್, ಹಾರ್ನ್ ಸೌಂಡ್ ಎಲ್ಲಿಂದ ದೂರ. ಇಲ್ಲಿ ಬಂದ ತಕ್ಷಣ ಒಂಥರ ಶಾಂತಿ ಫೀಲ್ ಆಗುತ್ತೆ. ಇಲ್ಲಿ ಎರಡು ರೀತಿಯ ಸಿಟ್ಟಿಂಗ್ ಇರುತ್ತೆ. ಒಂದು ಫುಲ್ ಕಂಫರ್ಟೇಬಲ್ ಎಸಿ ಡೈನಿಂಗ್ ಸೆಟಪ್ ಇದೆ, ಇನ್ನೊಂದು ನೈಸರ್ಗಿಕ ಗಾಳಿ ಸವಿಯುತ್ತಾ ಔಟ್ಡೋರ್ ನಲ್ಲಿ ಊಟ ಮಾಡೋ ಸೂಪರ್ ಸೆಟಪ್ ಇದೆ. ಸಂಜೆ ಹೊತ್ತಿಗೆ ಇಲ್ಲಿ ಲೈಟಿಂಗ್ ಆನ್ ಆದ್ಮೇಲೆ ಅಯ್ಯೋ, ಫುಲ್ ಗೋವಾ ರೊಮ್ಯಾಂಟಿಕ್ ವೈಬನ್ನೇ ಕೊಡುತ್ತೆ. ಫ್ಯಾಮಿಲಿ ಜೊತೆ ಶಾಂತವಾಗಿ ಕೂತು ಊಟ ಮಾಡೋಕೆ ಅಥವಾ ಬರ್ತ್ಡೇ ಪಾರ್ಟಿ, ಗೆಟ್ ಟುಗೆದರ್ ಮಾಡೋಕೆ ಕೂಡ ಇದು ಒಂದು ಬೆಸ್ಟ್ ಜಾಗ ಅಂತಾನೆ ಹೇಳ್ಬೋದು. ಸರಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿನ ಮುಖ್ಯ ಹೀರೋಗೆ ಬರೋಣ. ಅದೇ ಇಲ್ಲಿನ ಫುಡ್. ಇಲ್ಲಿ ನಿಮಗೆ ಸಿಗೋದು ಅಥೆಂಟಿಕ್ ಗೋವಾನ್ ಕ್ಯುಸಿನ್ಸ್, ಇಂಡಿಯನ್ ಡಿಶಸ್, ತಂದೂರಿ ಐಟಮ್ಸ್ ಮತ್ತು ಸೂಪರ್ ಟೇಸ್ಟಿ ಸೀ ಫುಡ್ಗಳು. ಮುಖ್ಯವಾಗಿ ಇಲ್ಲಿನ ಫಿಶ್ ಫ್ರೈ, ಗೋವಾನ್ ಸೀ ಫುಡ್ ಐಟಮ್ಸ್ ಅಂಡ್ ತಂದೂರಿ ಸ್ಪೆಷಲ್ಸ್ ತುಂಬಾನೇ ಫೇಮಸ್. ಮಸಾಲೆ ಸರಿಯಾಗಿ ಬ್ಯಾಲೆನ್ಸ್ ಆಗಿರುತ್ತೆ, ತುಂಬಾ ಖಾರನೂ ಇಲ್ಲ, ಟೇಸ್ಟ್ ಕಡಿಮೆನೂ ಇಲ್ಲ. ಮೀನಿನ ಫ್ರೈ ನೋಡಿದ್ರೆ ಸಾಕು ಬಾಯಲ್ಲಿ ಯಾರಿಗಾದ್ರೂ ನೀರು ಬಂದೇ ಬರುತ್ತೆ. ಹೊರಗೆ ಕ್ರಿಸ್ಪಿ, ಒಳಗೆ ಜ್ಯೂಸಿ. ತಂದೂರಿ ಚಿಕನ್ ಅಂದ್ರೆ ಸಖತ್ ಸ್ಮೋಕಿ ಫ್ಲೇವರ್. ಫ್ಯಾಮಿಲಿ ಜೊತೆ ಬಂದವರಿಗೆ ದೊಡ್ಡ ಪ್ಲೇಟರ್ ಆಪ್ಷನ್ ಕೂಡ ಸಿಗತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇಲ್ಲಿ ಪ್ರೈವೇಟ್ ಪಾರ್ಟಿ, ಕೇಟರಿಂಗ್ ಆರ್ಡರ್ಗಳನ್ನು ಕೂಡ ತಗೊಳ್ತಾರೆ. ಹಾಗಾದ್ರೆ ಫೈನಲ್ ಆಗಿ ನೀವು ಸೌತ್ ಗೋವಾ ಸೈಡ್ಗೆ ಬರ್ತಾ ಇದ್ರೆ ಬಜೆಟ್ ಬೆಲೆಯಲ್ಲಿ ಒಳ್ಳೆಯ ಫುಡ್ ಮತ್ತು ಶಾಂತವಾದ ಆಂಬಿಯನ್ಸ್ ಮತ್ತು ಫ್ಯಾಮಿಲಿ ಫ್ರೆಂಡ್ಲಿ ಜಾಗ ಹುಡುಕ್ತಾ ಇದ್ರೆ ಈ ಜಾಗ ಖಂಡಿತ ಟ್ರೈ ಮಾಡಬೇಕು. ಅದರಲ್ಲೂ ಗೋವಾದ ರಶ್ ಜಾಗದಿಂದ ದೂರ ನೆಮ್ಮದಿಯಾಗಿ ಊಟ ಮತ್ತೆ ಎಂಜಾಯ್ ಮಾಡಬಹುದು. ಸರ್ವಿಸ್ ಕೂಡ ಬೇಗ ಕೊಡ್ತಾರೆ. ಸೊ ಗೈಸ್, ನಿಮ್ಮ ಮುಂದಿನ ಗೋವಾ ಟ್ರಿಪ್ ಲಿಸ್ಟ್ಗೆ ಈ ಜಾಗವನ್ನ ಈಗಲೇ ಆಡ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೀವು ಗೋವಾ ಗ್ಯಾಂಗ್ ಜೊತೆ ವಿಡಿಯೋ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಇನ್ನಷ್ಟು ಗೋವಾ ಹಿಡನ್ ಪ್ಲೇಸಸ್, ಫುಡ್ ಸ್ಪಾಟ್ಸ್ ಮತ್ತು ಟ್ರಾವೆಲ್ ವಿಡಿಯೋಸ್ಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು. ಮತ್ತೊಂದು ಇಂಟ್ರೆಸ್ಟಿಂಗ್ ಗೋವಾ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಇಲ್ಲಿ ನಿಮಗೆ ಎಲ್ಲ ಥರ ಡ್ರಿಂಕ್ಸ್ ಕೂಡ ಅವೈಲೇಬಲ್ ಇದೆ. ಅದಕ್ಕೆ ಸಪ್ರೇಟ್ ಕೌಂಟರ್ ಕೂಡ ಅವರು ಮಾಡಿದ್ದಾರೆ. ನೀವು ಇನ್ಸೈಡ್ AC ಒಳಗೆ ಕೂಡ ಅದನ್ನ ನೀವು ನೋಡ್ಬೋದು. ನೀವೇನಾದ್ರೂ ಬಾಯ್ಸ್ ಜೊತೆ ಬರ್ತಿರ್ಲಿ, ಗರ್ಲ್ಸ್ ಜೊತೆ ಬರ್ತಿರ್ಲಿ, ಎಲ್ಲಾ ತರನು ಸೇಫ್ಟಿ ಮತ್ತೆ ಆರಾಮಾಗಿ ಕುತ್ಕೊಂಡು ತಿನ್ನುವಂತಹ ಒಂದು ಬ್ಯೂಟಿಫುಲ್ ಹೋಟೆಲ್ ಅಂತ ಹೇಳಿದ್ರೆ ಇದು. ನೀವೇನಾದ್ರೂ ರೀಲ್ಸ್ ಮಾಡ್ತಿದ್ರು ಕೂಡ ಈ ಹೋಟೆಲ್ ಹೊರಗಡೆಯಿಂದ ನೋಡ್ಲಿಕ್ಕೆ ಕೂಡ ತುಂಬಾನೇ ಚೆನ್ನಾಗಿದೆ. ನೀವು ಗೋವಾ ಬಂದಾಗ ಏನಾದ್ರೂ ಹೋಟೆಲ್ನ ಸರ್ಚ್ ಮಾಡ್ತಿದ್ರೆ ಈ ವಿಲೇಜ್ ಗೇಟ್ಗೆ ಹೋಗೋದನ್ನ ಮರಿಬೇಡಿ. ಇಲ್ಲಿ ಫುಡ್ ಫುಲ್ ಗೋವಾನ್ಸ್ ಥಾಲಿ ಅಂತೂ ತುಂಬಾ ಟೇಸ್ಟಿಯಾಗಿ ನೀವು ಎಂಜಾಯ್ನ ಮಾಡ್ಬೋದು. ಥ್ಯಾಂಕ್ ಯು.